ನಮಸ್ಕಾರ. ಇವತ್ತು ನಾವು ಒಂದು ಅದ್ಭುತ ನದಿಯ ಪಯಣದ ಬಗ್ಗೆ ತಿಳಿಯೋಣ. ಇದು ಕೇವಲ ಒಂದು ನದಿಯಲ್ಲ. ಇದು 3 ದೇಶಗಳಲ್ಲಿ ಹರಿಯುತ್ತೆ, ಹಲವು ಹೆಸರುಗಳನ್ನ ಪಡೆದುಕೊಂಡಿದೆ ಮತ್ತು ಕೋಟ್ಯಾಂತರ ಜೀವಿಗಳಿಗೆ ಆಸರೆಯಾಗಿದೆ. ಹಾಗಾದ್ರೆ ಬನ್ನಿ, ಬ್ರಹ್ಮಪುತ್ರದ ಈ ಮಹಾಪಯಣದಲ್ಲಿ ಜೊತೆಯಾಗಿ ಸಾಗೋಣ. ಯೋಚನೆ ಮಾಡಿ ನೋಡಿ, ಒಂದೇ ಜಲಧಾರೆ, ಆದರೆ ಅದು ಸಾಗುವ ಪ್ರತಿ ನಾಡಿನಲ್ಲೂ ಅದಕ್ಕೊಂದು ಹೊಸ ಹೆಸರು, ಒಂದು ಹೊಸ ಗುರುತು. ಯಾಕಿರ್ಬೋದು ಹೀಗೆ? ಈ ಹೆಸರುಗಳ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ, ನದಿಯ ಈ ರೂಪಾಂತರದ ಕಥೆಯನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ನಮ್ಮ ಈ ಪಯಣ ಶುರುವಾಗೋದೇ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿಯಿಂದ, ಅಂದ್ರೆ ಟಿಬೆಟ್ನಿಂದ. ಇಲ್ಲಿಂದಲೇ ಬ್ರಹ್ಮಪುತ್ರ ನದಿಯ ಮೂಲ ಕಥೆ ಶುರುವಾಗತ್ತೆ, ಆದ್ರೆ ಒಂದು ಬೇರೆಯೇ ಹೆಸರಿನೊಂದಿಗೆ. ಹೌದು, ಟಿಬೆಟ್ನಲ್ಲಿ ಈ ನದಿಯನ್ನ ಯಾರ್ಲುಂಗ್ ಟ್ಸಾಂಗ್ಪೋ ಅಂತ ಕರೀತಾರೆ. ಸಾಂಗ್ಪೋ ಅಂದ್ರೆ ಶುದ್ಧೀಕರಿಸುವವನು ಅಂತ ಅರ್ಥ. ಅದಕ್ಕೆ ನೋಡಿ, ಟಿಬೆಟ್ನರ ಪಾಲಿಗೆ ಇದೊಂದು ಪವಿತ್ರ ತೀರ್ಥ, ಬರೀ ನದಿಯಲ್ಲ. ಇದು ಹುಟ್ಟೋದು ಪವಿತ್ರ ಕೈಲಾಸ ಪರ್ವತದ ಹತ್ತಿರವಿರುವ ಚೆಮಿಯುಂಗ್ದುಂಗ್ ಅನ್ನೋ ಹಿಮನದಿಯಿಂದ. ಅಲ್ಲಿಂದ ಶುರುವಾಗೋ ಇದರ ಪಯಣ ಟಿಬೆಟ್ನ ವಿಶಾಲವಾದ ಪ್ರಸ್ಥಭೂಮಿಯಲ್ಲಿ ತುಂಬನೇ ಸೌಮ್ಯವಾಗಿರುತ್ತೆ. ಅಬ್ಬಾ, ಅಷ್ಟೊಂದು ಎತ್ತರದ ಪ್ರದೇಶದಲ್ಲೂ ಇದರ ಶಾಂತವಾದ ಹರಿವು ಅಲ್ಲಿನ ಜನರಿಗೆ ದೋಣಿ ಸಂಚಾರಕ್ಕೆ ಒಂದು ದೊಡ್ಡ ವರದಾನ. ಸುಮಾರು 1600 ಕಿಲೋಮೀಟರ್ಗಳಷ್ಟು ದೂರ ಹಿಮಾಲಯಕ್ಕೆ ಜೊತೆಜೊತೆಯಾಗೆ ಪೂರ್ವದ ಕಡೆಗೆ ಸಾಗುತ್ತೆ ಈ ಮಹಾನದಿ. ಟಿಬೆಟ್ನಲ್ಲಿ ಶಾಂತ ಸಾಗರದಂತೆ ಹರಿಯುತ್ತಿದ್ದ ಟ್ಸಾಂಗ್ಪೋ ಇಲ್ಲಿಂದ ಮುಂದೆ ತನ್ನ ಅಸಲಿ ರೂಪವನ್ನ, ಅಂದ್ರೆ ರೌದ್ರಾವತಾರವನ್ನ ತಾಳುತ್ತೆ. ಭಾರತದೊಳಗೆ ಅದರ ಪ್ರವೇಶ ಇದೆಯಲ್ಲ, ಅದು ಯಾವುದೋ ಸಿನಿಮಾ ಸೀನ್ಗಿಂತ ಕಮ್ಮಿಯಿಲ್ಲ. ಹೌದು, ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇದು ನಿಜ. ಈ ನದಿ ಒಂದು ದೊಡ್ಡ ಯೂ-ಟರ್ನ್ ತೆಗೆದುಕೊಳ್ಳುತ್ತೆ. ಪೂರ್ವಕ್ಕೆ ಹರಿತಿದ್ದ ನದಿ ದಿಢೀರಂತ ದಕ್ಷಿಣಕ್ಕೆ ತಿರುಗಿ ರಭಸವಾಗಿ ಭಾರತದತ್ತ ನುಗ್ಗುತ್ತೆ. ಈ ತಿರುವಿನಲ್ಲೇ ಅದು ಜಗತ್ತಿನ ಅತಿ ಆಳವಾದ ಕಣಿವೆಯನ್ನ ಸೃಷ್ಟಿಸುತ್ತೆ. ಹಾಗಾದ್ರೆ ಈ ಮಹಾ ತಿರುವಿಗೆ ಕಾರಣವಾದರೂ ಏನು? ಉತ್ತರ ಸಿಂಟ್ಯಾಕ್ಸಿಯಲ್ ಬೆಂಡ್. ನಮ್ಚಾ ಬರ್ವಾ ಅನ್ನೋ ಒಂದು ದೈತ್ಯ ಪರ್ವತದ ಹತ್ರ ಹಿಮಾಲಯದ ಭೂವೈಜ್ಞಾನಿಕ ರಚನೆಯೇ ಒಂದು ಹೇರ್ಪಿನ್ನಂತೆ ತೀಕ್ಷ್ಣವಾಗಿ ಬಾಗಿದೆ. ಈ ಭೂಮಿಯೊಳಗಿನ ಒತ್ತಡವೇ ಟ್ಸಾಂಗ್ಪೋ ನದಿಯನ್ನ ಹಿಡಿದು ದಕ್ಷಿಣಕ್ಕೆ ತಳ್ಳಿ ಭಾರತದೊಳಗೆ ಬರುವಂತೆ ಮಾಡುತ್ತೆ. ನೋಡಿ ಪ್ರಕೃತಿಯ ಶಕ್ತಿ ಎಂಥದ್ದು ಅಂತ. ಭಾರತದ ಅರುಣಾಚಲ ಪ್ರದೇಶಕ್ಕೆ ಕಾಲಿಟ್ಟ ತಕ್ಷಣ ನದಿಯ ಹೆಸರು ಮತ್ತು ಅದರ ಸ್ವರೂಪ ಎರಡೂ ಬದಲಾಗತ್ತೆ. ಪರ್ವತಗಳ ನಡುವೆ ಗರ್ಜಿಸ್ತಾ ಹರಿಯೋ ಈ ಜಲಧಾರೆಯನ್ನ ಇಲ್ಲಿ ದಿಹಾಂಗ್ ಅಥವಾ ಸಿಯಾಂಗ್ ಅಂತ ಕರೀತಾರೆ. ಇಲ್ಲಿಂದ ಶುರುವಾಗತ್ತೆ ನದಿಯ ಕಥೆಯ 2ನೇ ಅಧ್ಯಾಯ. ಪರ್ವತಗಳನ್ನ ಇಳಿದು ವಿಶಾಲವಾದ ಬಯಲು ಪ್ರದೇಶಕ್ಕೆ ಕಾಲಿಟ್ಟಾಗ ಈ ನದಿಯು ತನ್ನ ಅತ್ಯಂತ ಪ್ರಸಿದ್ಧವಾದ ಹೆಸರನ್ನ ಮತ್ತು ರೂಪವನ್ನ ಪಡೆದುಕೊಳ್ಳುತ್ತೆ. ಇದು ಅಕ್ಷರಶಃ ಅಸ್ಸಾಂನ ಜೀವನಾಡಿಯಾಗಿ ಬದಲಾಗುವ ಕ್ಷಣ. ಹಾಗಾದ್ರೆ ಬ್ರಹ್ಮಪುತ್ರ ಅನ್ನೋ ಹೆಸರು ಬಂದಿದ್ ಹೇಗೆ? ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ಸಂಗತಿ ಇದೆ. ಬ್ರಹ್ಮಪುತ್ರ ಅನ್ನೋದು ಒಂದೇ ನದಿಯಲ್ಲ, ಇದು 3 ನದಿಗಳ ಸಂಗಮದ ಫಲ. ಅರುಣಾಚಲದಿಂದ ವೇಗವಾಗಿ ಹರಿದು ಬರೋ ದಿಹಾಂಗ್ ನದಿಗೆ ಎಡದಿಂದ ದಿಬಾಂಗ್ ಮತ್ತು ಲೋಹಿತ್ ನದಿಗಳು ಬಂದು ಜೀವ ತುಂಬುತ್ತವೆ. ಈ ತ್ರಿವೇಣಿ ಸಂಗಮವೇ ಅಸ್ಸಾಂನ ಬಯಲಿನಲ್ಲಿ ಬ್ರಹ್ಮಪುತ್ರ ಎಂಬ ಮಹಾನದಿಯಾಗಿ ಹರಿಯೋಕೆ ಶುರುಮಾಡುತ್ತೆ. ಬ್ರಹ್ಮಪುತ್ರ ತನ್ನ ಜೊತೆ ಪರ್ವತಗಳಿಂದ ಟನ್ಗಟ್ಲೆ ಮೆಕ್ಕಲು ಮಣ್ಣನ್ನ ಹೊತ್ತು ತರುತ್ತೆ. ಅಸ್ಸಾಂನ ಬಯಲಿನಲ್ಲಿ ಅದರ ವೇಗ ಕಡಿಮೆಯಾದಾಗ ಈ ಮಣ್ಣೆಲ್ಲ ಶೇಖರಣೆಯಾಗಿ ದ್ವೀಪಗಳೇ ಸೃಷ್ಟಿಯಾಗುತ್ತೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಮಾಜುಲಿ. ಇದು ವಿಶ್ವದ ಅತಿದೊಡ್ಡ ನದಿ ದ್ವೀಪ. ಇದು ಕೇವಲ ದ್ವೀಪವಲ್ಲ, ಅಸ್ಸಾಂನ ವೈಷ್ಣವ ಸಂಸ್ಕೃತಿಯ ತವರೂರು ಕೂಡ. ಅಸ್ಸಾಂನಾದ್ಯಾಂತ ಹರಿದು ಅಲ್ಲಿನ ನೆಲವನ್ನ ಹಸಿರಾಗಿಸಿದ ಮೇಲೆ ಬ್ರಹ್ಮಪುತ್ರ ತನ್ನ ಕೊನೆಯ ಹಂತದ ಪಯಣವನ್ನ ಶುರುಮಾಡುತ್ತೆ. ಅದು ಭಾರತವನ್ನು ಬಿಟ್ಟು ಬಾಂಗ್ಲಾದೇಶವನ್ನು ಪ್ರವೇಶಿಸುತ್ತೆ. ಸಮುದ್ರ ಸೇರೋ ಮುನ್ನ ಇನ್ನೂ ಕೆಲವು ಬದಲಾವಣೆಗಳಿಗೆ ಒಳಗಾಗುತ್ತೆ. ಬಾಂಗ್ಲಾದೇಶದ ಗಡಿಯನ್ನ ದಾಟಿದ ತಕ್ಷಣ ಬ್ರಹ್ಮಪುತ್ರ ತನ್ನ ಭಾರತೀಯ ಹೆಸರನ್ನ ಬಿಟ್ಟು ಮತ್ತೊಂದು ಗುರುತನ್ನ ಪಡ್ಕೊಳ್ಳುತ್ತೆ. ಇಲ್ಲಿಂದ ಮುಂದೆ ಅದು ಜಮುನಾ ನದಿ. ಮುಂದೆ ಜಮುನಾ ನದಿಯು ಭಾರತದ ಇನ್ನೊಂದು ಮಹಾನದಿ ಗಂಗೆಯನ್ನು ಸೇರುತ್ತೆ. ಬಾಂಗ್ಲಾದೇಶದಲ್ಲಿ ಗಂಗೆಯನ್ನು ಪದ್ಮ ಅಂತ ಕರೀತಾರೆ. ಹಿಮಾಲಯದ 2 ಹೆಣ್ಣು ಮಕ್ಕಳ ಈ ಸಂಗಮದ ನಂತರ ಈ ಬೃಹತ್ ಜಲರಾಶಿಯನ್ನು ಪದ್ಮ ಅಂತಾನೆ ಕರೆಯಲಾಗುತ್ತೆ. ಕಥೆ ಇನ್ನೂ ಮುಗಿದಿಲ್ಲ. ಕೊನೆಗೆ ಪದ್ಮಾ ನದಿಯು ಮೇಘನಾ ಎಂಬ ಮತ್ತೊಂದು ನದಿಯೊಂದಿಗೆ ಸೇರಿಕೊಳ್ಳುತ್ತೆ. ಈ 3 ನದಿಗಳ ಒಟ್ಟು ಶಕ್ತಿಯನ್ನ ಮೇಘನಾ ಎಂಬ ಹೆಸರಿನೊಂದಿಗೆ ಬಂಗಾಳ ಕೊಲ್ಲಿಗೆ ಸೇರಿಸಲಾಗುತ್ತೆ. ಹೀಗೆ ಹಿಮಾಲಯದಲ್ಲಿ ಹುಟ್ಟಿದ ನದಿಯ ಮಹಾಪಯಣ ಸಮುದ್ರದಲ್ಲಿ ಕೊನೆಗೊಳ್ಳುತ್ತೆ. ನಾವು ಇಲ್ಲಿಯವರೆಗೆ ನದಿಯ ಭೌಗೋಳಿಕ ಪಯಣವನ್ನಷ್ಟೇ ನೋಡ್ದ್ವಿ,
ಆದ್ರೆ ಬ್ರಹ್ಮಪುತ್ರ ಅಂದ್ರೆ ಬರೀ ನೀರಲ್ಲ, ಅದೊಂದು ಸಂಪೂರ್ಣ ಪರಿಸರ ವ್ಯವಸ್ಥೆ, ಜೀವ ವೈವಿಧ್ಯದ ಒಂದು ತೊಟ್ಟಿಲು. ಬ್ರಹ್ಮಪುತ್ರ ಕಣಿವೆ ಅಂದ್ರೆ ವನ್ಯಜೀವಿಗಳ ಸ್ವರ್ಗ. ಜಗತ್ಪ್ರಸಿದ್ಧ ಕಾಜಿರಂಗದಿಂದ ಹಿಡಿದು ಮಾನಸ್, ದಿಬ್ರು-ಸೈಖೋವಾ, ನಮೇರಿ ಮತ್ತು ನಮ್ದಫಾದಂಥ ಹಲವಾರು ಅದ್ಭುತ ರಾಷ್ಟ್ರೀಯ ಉದ್ಯಾನವನಗಳು ಈ ನದಿಯ ತಟದಲ್ಲೇ ಇವೆ. ಈ ಎಲ್ಲಾ ಉದ್ಯಾನವನಗಳ ಜೀವಸಲೆ ಇದೇ ಬ್ರಹ್ಮಪುತ್ರ. ಈ ನದಿಯ ಪರಿಸರ ವ್ಯವಸ್ಥೆ ಎಷ್ಟು ಶ್ರೀಮಂತವಾಗಿದೆ ಅಂದ್ರೆ ಜಗತ್ತಿನ 2/3 ಒಂದು ಕೊಂಬಿನ ಖಡ್ಗಮೃಗಗಳಿಗೆ ಇದೇ ಮನೆ. ಅಷ್ಟೇ ಅಲ್ಲ, ಗಾಂಭೀರ್ಯದ ಬಂಗಾಳದ ಹುಲಿ, ಭಾರತದ ಏಕೈಕ ವಾನರ ಪ್ರಭೇದವಾದ ಹುಲಾಕ್ ಗಿಬ್ಬನ್ ಮತ್ತು ಮರದಿಂದ ಮರಕ್ಕೆ ಹಾರುವ ಅಪರೂಪದ ನಮ್ದಫಾ ಅಳಿಲುಗಳಂತಹ ಎಷ್ಟೋ ಅದ್ಭುತ ಜೀವಿಗಳು ಇಲ್ಲಿ ನೆಮ್ಮದಿಯಿಂದ ಜೀವಿಸ್ತವೆ. ಹಾಗಾದ್ರೆ ಯಾರ್ಲುಂಗ್ ಚಾಂಗ್ಪೋದಿಂದ ಶುರುವಾಗಿ ಮೇಘನಾದವರೆಗೆ ಸಾಗಿ ಲಕ್ಷಾಂತರ ಜನರ ಬದುಕನ್ನು ರೂಪಿಸುವ ಅಸಂಖ್ಯಾತ ಜೀವಿಗಳಿಗೆ ಆಸರೆಯಾಗಿರುವ ಈ ಮಹಾನದಿಯನ್ನು ಕೇವಲ ಒಂದು ಜಲಧಾರೆ ಅಂತ ಹೇಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಇದೊಂದು ಜೀವಂತ ಜಗತ್ತು. ಈ ಜೀವಂತ ಜಗತ್ತನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿಯಲ್ವೇ? ಯೋಚನೆ ಮಾಡಿ.